ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊಮ್ಮಗನ ಮದುವೆ ಆಗೋ ತನಕ ನಾನು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ. ನನ್ನಷ್ಟು ನಿಮ್ಗೆ ಉತ್ಸಾಹನೇ ಇಲ್ಲ ನೋಡಿ. ನಾನೇ ತಯಾರಾಗಿದ್ದೀನಿ. ಮನೆ ಸೊಸೆಂದ್ರೆ ಇಷ್ಟು ನಿಧಾನ ಆದರೆ ಹೇಗೆ? ಎಲ್ಲರೂ ಇದ್ದೀರಾ, ಒಂದಿನ ಗೊತ್ತು ಮಾಡಿ ಸೀತಾ ಅವ್ರ ಮನೆಗೆ ಹೋಗೋಣ. ಮುಂಚಿತವಾಗಿ ಹೇಳ್ಬೇಕಲ್ವಾ ಅವ್ರಿಗೆ? ಎಸ್ ತಾತ, ಶ್ಯೂರ್. ಸೀತಾಗೂ ನಾನು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಬಿಡ್ತೀನಿ. ಆದರೆ ಅವ್ರ ಮನೆಗೆ ಹೋಗೋಕ್ಕೂ ಮುಂಚೆ ನಿಮಗೂ ಒಂದು ಕ್ಲಾರಿಟಿ ಇರಬೇಕಲ್ವಾ ತಾತ? ಕಿಡಿ ಹತ್ಕೋತಾ ಇದೆ, ಗಾಳಿ ಬೀಸು ವಿಶ್ವ. ಆಹಾ, ಇದು ನನಗೆ ಸಿಗ್ನಲ್ಲು. ಈಗ ಶುರು ಅದ್ಭುತ ಪರ್ಫಾರ್ಮೆನ್ಸು. ಅದೆಲ್ಲ ಆಮೇಲೆ ಮಾತಾಡೋಣ. ಭಾರ್ಗವಿ, ಒಂದು ಒಳ್ಳೆ ದಿನ ನೋಡಮ್ಮ. ಅಪ್ಪಾಜಿ, ಅದಕ್ಕೂ ಮುಂಚೆ ನಂದೊಂದು ಮಾತಿದೆ. ಏನದು? ರಾಮನ ಮದುವೆಗೂ ಮೊದಲು ನಮ್ಮ ಮನೆ ಬಗ್ಗೆ, ಆಸ್ತಿ ಬಗ್ಗೆ ನಮಗೊಂದಷ್ಟು ಕ್ಲಾರಿಟಿ ಬೇಕು. ಅಂದರೆ ಕ್ಲಾರಿಟಿ ಅಷ್ಟೇ ನಾನು ಕೇಳ್ತಾ ಇರೋದು, ಪಾಲಲ್ಲ. ಅಲ್ಲ ಅಣ್ಣ, ಏನು ಕೇಳಕ್ಕೆ ಹೊರಟಿದ್ದಾನೆ? ಸ್ಟಿಲ್ ಪಾಲ ಎಲ್ಲ ಈ ಭಾರ್ಗವ ಇದೆ ಪ್ಲಾನ್ ಅನ್ಸುತ್ತೆ. ಮನೆ ಹಾಳು ಮಾಡಿದಲ್ದಿರ ಮನೆನೇ ಹೊಡಿತಾ ಇದ್ದಾಳೆ ತಾಟ್ಕಿ. ಅದೇನು ಕೇಳಬೇಕು ಅಂತಿದ್ದೀಯೋ ನೇರವಾಗಿ ಕೇಳ್ಬಿಡು. ಅಪ್ಪಾಜಿ, ಈಗ ನಿಮ್ಮ ಆರೋಗ್ಯದ ಬಗ್ಗೆ ನಮಗೂ ಕಾಳಜಿ ಇದೆ, ಇಲ್ಲ ಅಂತಲ್ಲ. ಆಮೇಲೆ ಈಗ ನಾಳೆ ರಾಮ ಯಾರನ್ನೇ ಮದುವೆ ಆಗಿ ಮನೆಗೆ ಕರ್ಕೊಂಬಂದ್ರು, ಅವಳನ್ನು ನಾವು ಈ ಮನೆ ಮಗಳ ಥರನೇ ನೋಡ್ತೀವಿ. ಅದೆಲ್ಲ ನಿಜ, ಅದೆಲ್ಲ ಭಾವನಾತ್ಮಕ ವಿಷಯ. ಆದರೆ ನಾನೀಗ ಮಾತಾಡ್ತಿರೋದು ಪ್ರಾಕ್ಟಿಕಲ್ ವಿಷಯ. ಅಂದರೆ ಈಗ ನಮಗೂ ಒಬ್ಬ ಮಗ ಇದ್ದಾನೆ, ಮುಂದೇನು? ಪಿತ್ರಾರ್ಜಿತವಾಗಿ ನನಗೆ ಏನೇನು ಬಂದಿದೆಯೋ ಅದರಲ್ಲೆಲ್ಲ ನಿಮಗೆ ಪಾಲಿರುತ್ತೆ. ಅದರಲ್ಲೇನು ಯೋಚನೆ ಮಾಡಬೇಕಾಗಿಲ್ಲ. ನನ್ನ ಮಕ್ಕಳಿಗೆ ನಾನು ಅನ್ಯಾಯ ಮಾಡೋದಿಲ್ಲ, ಅಷ್ಟು ನಂಬಿಕೆ ನಿಮ್ಗೆ ಇರಬೇಕಲ್ಲ. ಸಾಕಪ್ಪಾಜಿ, ನನಗೆ ನಂಬಿಕೆ ಇದೆ. ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ ನೀವು. ನಾನು ಕೇಳ್ತಾ ಇರೋದು ಈ ಮನೆಯ ಆಸ್ತಿ ನಮ್ಗಳಿಗೆ ಯಾವ ಥರ ಡಿವೈಡ್ ಆಗಿದೆ ಅಂತ. ವಿಶ್ವ, ಯಾಕವೆಲ್ಲ ಈಗ? ಸುಮ್ಮನಿರು ಬಾರ್ಗು ನೀನು. ಹೇಳಿ ಅಪ್ಪಾಜಿ, ಯಾವ ಥರ ಡಿವೈಡ್ ಆಗಿದೆ ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಮುಂದೆ ಕನ್ಫ್ಯೂಷನ್ ಇರಲ್ಲ ಅಲ್ವಾ? ಚಿಕ್ಕಪ್ಪ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ದೇನೆ. ನಿಮ್ಗೇನು ಇವಾಗ ಕ್ಲಾರಿಟಿ ಸಿಗಬೇಕು. ತಾತ ಏನೆಲ್ಲ ಸಂಪಾದಿಸಿದಾರೋ ಅದ್ರಲ್ಲಿ ಅರ್ಧ ನಿಮಗೆ ಸೇರಬೇಕು, ಇನ್ನರ್ಧ ಸತ್ಯ ಚಿಕ್ಕಪ್ಪಂಗೆ ಸೇರಬೇಕು. ನಾನು ಕೆಲಸ ಮಾಡ್ತಾ ಇರ್ತೀನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ನನಗೆ ನಮ್ಮ ಕಂಪ್ನಿನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅನ್ನೋ ಆಸೆ ಇದೆ. ನನ್ನ ಮದುವೆ ಆದಮೇಲೂ ಇದು ಯಾವುದು ಬದಲಾಗಲ್ಲ ಚಿಕ್ಕಪ್ಪ. ಇನ್ಫ್ಯಾಕ್ಟ್ ಸೀತಾ ಅವರು ಅದನ್ನೇ ಹೇಳ್ತಾರೆ. ಓ, ಹಾಗಾದರೆ ರಾಮ, ನಿನ್ನ ಪ್ರಕಾರ ಈಗ ಆಸ್ತಿಲಿ ಅರ್ಧ ಭಾಗ ನಮಗೆ, ಅಂದರೆ ನನಗೆ ಮತ್ತು ಭಾರ್ಗವಿಗೆ, ಇನ್ನರ್ಧ ಭಾಗ ಸತ್ಯ ಮತ್ತು ಸಾಧನಂಗೆ. ಹೀಗೆ ಆಗತ್ತಾ ಅಪ್ಪಾಜಿ? ತಾತ ಪ್ಲೀಸ್ ಹೇಳಿ. ನೋಡ್ರಮ್ಮ, ನೀನು ತುಂಬ ಇನ್ನೋಸೆಂಟ್ ಕಣೋ. ನಿನಗೆ ಕೆಲವು ವಿಷಯಗಳು ಗೊತ್ತಾಗಲ್ಲ. ಈಗ ಯಾಕೆ ಈ ಮಾತುಗಳೆಲ್ಲ ಇವಾಗ? ಮಾವಯ್ಯ, ನೀವ್ ಯಾಕೆ ಇದಕ್ಕೆ ಹೋಗಿ ಕಣ್ಣೀರ್ ಹಾಕ್ತಿದ್ದೀರಾ? ಭಾರ್ಗೋ, ನೀನು ಸುಮ್ಮನಿರು. ಕ್ಲಾರಿಟಿ ಬೇಕು ಅಷ್ಟೇ. ಈಗ ನೋಡ್ರಮ್ಮ, ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಈಗ ನಾಳೆ ಅಪ್ಪಾಜಿ ಇಲ್ಲದೆ ಇರೋ ಸಂದರ್ಭದಲ್ಲಿ ನಮಗೆ ಕ್ಲಾರಿಟಿ ಇದ್ದರೆ ನಮ್ಮ ಮಧ್ಯೆ ಕನ್ಫ್ಯೂಷನ್ ಇರಲ್ಲ ಅಲ್ವಾ? ನಿಮಗೆ ಸುಸ್ತಾಗಿರುತ್ತೆ, ನೀವು ಮೊದಲು ಜ್ಯೂಸ್ ಕುಡೀರಿ. ಅದಾಯ್ತು ಬಂಗಾರಿ. ಏನಪ್ಪ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಮೇಡಮ್, ಹೆಲ್ಪ್ ಮಾಡ್ಬೋದಾ?
ದೊಡ್ಡವ್ರಿಗೆ ಹೆಲ್ಪ್ ಮಾಡಬೇಕು, ವಯಸ್ಸಾದವ್ರಿಗೆ ಹೆಲ್ಪ್ ಮಾಡೋದು ಒಳ್ಳೇದು. ಓಕೆ ಮೇಡಮ್. ಸಿಹಿ, ನಿಮ್ಮಮ್ಮ ಮದ್ವೆ ಆಗ್ತಿರೋ ರಾಮು ನಿಜವಾಗ್ಲೂ ಹೀರೋನೆ. ಅವ್ರು ಕಲ್ಸಿರೋ ಬಾಡಿ ಗಾಡಿಯಿಂದ ಎಷ್ಟು ಉಪಕಾರ ಆಗ್ತಿದೆ ನೋಡು. ಹೋಗ್ಬಿಟ್ಟು ಬರ್ತೀನಪ್ಪ. ಸಿಹಿ, ಸಿದ್ದಮ್ಮ ಆಫೀಸ್ ಗೊತ್ತಾ? ನಾವು ಇಲ್ಲಿ ಶೂಟಿಂಗ್ ಆಟ ಆಡ್ತಾ ಇದ್ದೀವಿ. ತುಂಬಾ ಹೊತ್ತು ಬಿಸಿಲಲ್ಲಿ ಆಟ ಆಡ್ಬೇಡ ಆಯ್ತಾ? ಹುಷಾರು. ಓಕೆ. ಸೀತಾ, ಕಂಪ್ನಿ ಓನರ್ನೇ ಮದ್ವೆ ಆಗ್ತಿದ್ಯಾ, ನೀನ್ ಈಗ್ಲೂ ಕೆಲ್ಸಕ್ಕೆ ಹೋಗ್ಬೇಕಾ? ನಾನ್ ಕೆಲಸ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಅಯ್ಯೋ, ನೀನ್ ಆರಾಮಾಗಿ ಮನೇಲೇ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಸೀತಾ, ತುಂಬಾ ಬಿಸಿಲಿದೆ, ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗಮ್ಮ. ಇಲ್ಲ ಪರವಾಗಿಲ್ಲಮ್ಮ, ಲೇಟ್ ಆಗ್ತಿದೆ. ಅಮ್ಮ, ಸೀತಾ ಯಾಕೆ ಒಂಥರ ಇದ್ದಾಳೆ, ಮುಕ್ಕಲ್ ಕಳೆನೇ ಇಲ್ಲ? ಯಾಕೋ ತುಂಬಾ ಬೇಜಾರಾಗಿದ್ದಾರೆ. ನಿನ್ನ ಮದುವೆ ಬೇಕಾದ್ರೆ ನಾಳೆನೇ ಮಾಡೋಣ. ನಾವು ರೆಡಿ. ಏನು ಬರ್ಗೋ, ನಿನ್ನ ಮದುವೆ ನಾಳೆನೇ ಆಗುತ್ತಪ್ಪ. ಆದ್ರೆ ಅದಕ್ಕೂ ಮುಂಚೆ ನನಗೆ ಕ್ಲಾರಿಟಿ ಬೇಕು ಅಷ್ಟೇ. ಅಣ್ಣ, ಏನು ಮಾತಾಡ್ತಿದ್ಯಾ ನೀನು? ಇದ್ಯಾಕೋ ಸ್ವಲ್ಪನೂ ಸರಿ ಇಲ್ಲ ನೋಡು. ಅಲ್ಲ, ನಿಂಗೆ ಇಲ್ಲಿ ಏನು ಕಮ್ಮಿ ಆಗಿದೆ ಅಂತ? ನಾವೆಲ್ಲ ಒಟ್ಟಿಗೆ ಇರೋದು ಅಣ್ಣ ಅತ್ತಿಗೆ ಕನ್ಸಲ್ವಾ? ಸತ್ಯ, ನಾವೆಲ್ಲ ಜೊತೆಲೇ ಇರ್ತೀವಿ ಕಣೋ. ನನಗೇನು ಈ ಆಸ್ತಿಲಿ ಒಂದು ಬಿಡ್ಗಾಸು ಬೇಕಾಗಿಲ್ಲ. ಕ್ಲಾರಿಟಿ ತಗೋ ಅಷ್ಟೇ. ಆದರೆ ಈಗ ನಾಳೆ ಅಪ್ಪಾಜಿ ಇಲ್ಲದೆ ಇದ್ದಾಗ ನಮ್ಮ ಮಧ್ಯೆ ಕನ್ಫ್ಯೂಷನ್ ಬರಬಾರ್ದು, ನಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದಲ್ವೇನೋ, ಅದಕ್ಕೆ. ಹಾಗೇನಾದ್ರೂ ಬಂದ್ರೆ ಮನೆ ಹಿರಿ ಮಗ ಅಂತ ನಾನಿರ್ತೀನಿ, ಇಡೀ ಜವಾಬ್ದಾರಿ ನನ್ನ ಮೇಲೆ ಇರುತ್ತಪ್ಪ. ಅದಕ್ಕೊಂದು ಕ್ಲಾರಿಟಿ ಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಅಷ್ಟೇ. ತೋರ್ಕೆ ಗಂಡ ಆಗಿದ್ದಕ್ಕೂ ಇವತ್ತು ನಿನ್ನ ಜನ್ಮ ಸಾರ್ಥಕ ಆಯ್ತು ನೋಡು. ರಾಮನ ಮದುವೆ ಅಂದರೆ ಮನೆಯಲ್ಲಿ ಸಂಭ್ರಮ ಸಡಗರ ತುಂಬಿ ತುಳುಕಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಮನಸ್ತಾಪ ಗೊಂದಲ ತುಂಬಿದೆ. ಎಲ್ಲರೂ ನಿಂತ್ಕೊಂಡು ರಾಮನ ಮದುವೆ ಮಾಡ್ತೀರಾ, ಸೊಸೆನ ಸಂತೋಷವಾಗಿ ಮನೆ ಬರ್ಕ್ ಮಾಡ್ಕೋತೀರಾ ಅಂತ ತಿಳ್ಕೊಂಡಿದ್ರೆ ಆಸ್ತಿ ಹಂಚಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಬೇಷ್ ಬೇಷ್. ಮಾವಯ್ಯ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ಗೆ ಆಸ್ತಿ ಬಗ್ಗೆ ಕ್ಲಾರಿಟಿ ಬೇಕು ಅಷ್ಟೇ ತಾನೆ? ಅಪ್ಪು, ಇನ್ ಮೊದಲು ಆ ಲಾಯರ್ಗೆ ಫೋನ್ ಮಾಡು. ಅದೇನ್ ಕ್ಲಾರಿಟಿ ಬೇಕೋ ಅವರೇ ಕೊಡ್ತಾರೆ. ಆಮೇಲೆ ಇವ್ರ ತೆಪ್ಪಗಾಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.